ಹಾಯ್ ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕಿ ರೈಸ್ ಬಾತ್ ಮಾಡೋದು ನೋಡೋಣ. ಲಂಚ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ಒಂದು 4-5 ಸ್ಪೂನಷ್ಟು ಆಯಿಲ್ ಹಾಕೋಣ. ಬೇಕಾದ್ರೆ ತುಪ್ಪನೂ ಕೂಡ ಹಾಕ್ಕೋಬೋದು, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ 1-2 ನಿಮಿಷ ಎಣ್ಣೆ ಕಾಗಿದೆ. ಇವಾಗ ಅವಾಗೆ ತೋರಿಸಿರೋ ಪಲಾವ್ ಸಾಮಾನೆಲ್ಲ ಇಟ್ಕೊಂಡು ಸ್ವಲ್ಪ ಫ್ಲೇವರ್ ಗಮ್ಮನ್ನಂಗೆ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಆನಿಯನು ಅಷ್ಟೇ ಸ್ವಲ್ಪ ಗೋಲ್ಡನ್, ಈ ಬಿರಿಯಾನಿಗೆಲ್ಲ ಫ್ರೈ ಮಾಡ್ಕೊತೀವಲ್ವ ನಾವು, ಆ ಥರ ಗೋಲ್ಡನ್ ಫ್ರೈ ಮಾಡ್ಕೋಬೇಕು. ನಾವಿಲ್ಲಿ 2 ಪಾವ್ ಅಕ್ಕಿ ಆಗಿರೋದ್ರಿಂದ ಒಂದು ದಪ್ಪ ಸೈಜ್ ಈರುಳ್ಳಿ ಹಾಕ್ಕೋಬೋದು, ಇಲ್ಲಾಂದರೆ ಮೀಡಿಯಮ್ ಚಿಕ್ಕದಾದರೂ ಹಾಕ್ಕೋಬೋದು. ಸ್ವಲ್ಪ ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ, ಗೋಲ್ಡನ್ ಕಲರ್ ಬರಲಿ. ಸೊ ಈ ಗೋಲ್ಡನ್ ಕಲರ್ ಬರ್ತಿದೆ ನೋಡ್ತಿದ್ದೀರಲ್ಲ. ಸೊ ಈ ಥರ ಗೋಲ್ಡನ್ ಕಲರ್ ಬಂದಾದಮೇಲೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, 1-1.25 ಸ್ಪೂನಷ್ಟು ಹಾಕ್ಕೊಳ್ಳಿ. ಅದು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕೈ ಆಡಿಸ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಸೊ ಅದು ಹಸಿ ವಾಸನೆ ಹೋದ್ಮೇಲೆ ಒಂದು ಕ್ಯಾಪ್ಸಿಕಮ್ ಅಷ್ಟೇ, ತೀರ ಫ್ರೈ ಆಗೋದು ಬೇಡ, ಸ್ವಲ್ಪ ಒಂದು ಮೆತ್ತಗಾದರೆ ಸಾಕು. ಈಗ ಕಾಣಿಸ್ತಿದೆಯಲ್ಲ, ಆ ಥರ ಫ್ರೈ ಆಗೋದು ಸಾಕು. ನಿಮ್ಮ ಕೈ ಹಿಡಿಯಷ್ಟು ಪುದೀನ, 1 ಕೈ ಹಿಡಿಯಷ್ಟು ಪುದೀನ. ನಾವು ಮಾಡ್ತಿರೋದು 2 ಪಾವರಿಂದ 1 ಪುದೀನ ಆದರೆ ಸಾಕು. ಇದು ಲೈಟ್ ವೆಯ್ಟ್ ಮಸಾಲೆ ಆಗಿರೋದ್ರಿಂದ ನಿಮಗೆ ಚೆನ್ನಾಗಿರೋದಕ್ಕೆ ತಿನ್ನೋದಕ್ಕೆ. ಸೊ ಪುದೀನ ಸ್ವಲ್ಪ ರೋಸ್ಟ್ ಆಗಿ ಅದು ಫ್ಲೇವರ್ ಬರಬೇಕಲ್ಲ, ಪುದೀನ ಫ್ಲೇವರು. ಸೊ ಅದಕ್ಕೆ ಸ್ವಲ್ಪ ರೋಸ್ಟ್ ಮಾಡ್ಕೊತಿದ್ದೀವಿ. ಇವಾಗ 2 ಪಾವ್ಗೆ ದೊಡ್ಡ 4 ಸೈಜ್ ಟೊಮೊಟೊ ಹಾಕ್ಕೊಳ್ಳೋಣ. ಇದು ಇದಕ್ಕೆ ಟೊಮೊಟೊ ಇದ್ರೇ ಚೆನ್ನಾಗಿರೋದು. ಒಂದು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಪರವಾಗಿಲ್ಲ, ಫ್ಲೇವರ್ ನಿಮಗೆ ಚೆನ್ನಾಗಿ ಬರುತ್ತೆ ಟೊಮೊಟೊ ಹಾಕ್ಕೊಂಡ್ರೆ. ಸೊ ನೀವು ಯಾರಾದ್ರೂ ಮನೇಲಿ ಮಕ್ಕಳು ಟೊಮೊಟೊ ತಿಂದಿಲ್ಲ ಅಂದರೆ 1-2 ಹಚ್ಚಾಕಿ 1-2 ಪ್ಯೂರಿ ಮಾಡಿ ಹಾಕಿ, ಅದು ಫ್ಲೇವರಿನ ಚೆನ್ನಾಗಿ ಕೊಡುತ್ತೆ. ಟೊಮೊಟೊ ಸ್ವಲ್ಪ ಬೇಗ ಬೇಯಲಿ ಅಂತ ನಾವು ಕಲ್ಲುಪ್ಪನ್ನ ಹಾಕ್ತಿದ್ದೀವಿ. ನಾವು ತೋರಿಸಿರೋ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೋಬೋದು. ನಿಮಗೆ ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಪಾವಲ್ಲಿ ಅಕ್ಕಿ ಮಾಡ್ತಿದ್ದೀರೋ ಆ ಥರ ನೋಡಿಕೊಂಡು ಉಪ್ಪು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಜ್ಯೂಸಿ ಕಂಟೆಂಟ್ ಬರುತ್ತೆ, ಅಂದರೆ ಅದು ಬೆಂದು ಜ್ಯೂಸ್ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಆಗ್ತಿದ್ದಂಗೆ ಸೊ ಹಸಿ ಬಟಾಣಿ, ನಿಮಗೆ ಹಸಿ ಬಟಾಣಿ ತೊಗೊಂಡ್ರೆ ಈ ಬಾತಿಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ 1 ಕಪ್ಪಷ್ಟು ಹಾಕಿ. ಸೊ ನಿಮ್ಗೆ ಅದೇನಾಗುತ್ತೆ, ಆ ಹಸಿ ಬಟಾಣಿ ಇರೋದ್ರಿಂದ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ತಿನ್ನುವಾಗ ಮಸಾಲೆ ಅನಿಸಲ್ಲ, ಮೈಲ್ಡ್ ಆಗಿರುತ್ತೆ.
ಇದು ಅಷ್ಟೇ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಅವೆರಡು ಟೊಮೊಟೊ ಬಟಾಣಿ ಮಿಕ್ಸ್ ಆಗಬೇಕು, ಒಂದು ಚೆನ್ನಾಗಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದೆ ನೋಡ್ತಾ ಇದ್ದೀರಲ್ವ, ಈ ಥರ ಮೆತ್ತಿಗೆ ಫ್ರೈ ಆಗಬೇಕು. ಸೊ ನಿಮಗೆ ಅವಾಗೇ ಗೊತ್ತಾಗುತ್ತೆ ಫ್ಲೇವರ್ ಘಮ ಘಮ ಅನ್ನೋ ಬರೋ ಅಂಥದ್ದು. ಸೊ ಇವಾಗ ಇದಕ್ಕೆ ನಾವು ಮಸಾಲೆ ಐಟಮ್ಸ್ ತೋರಿಸ್ತೀನಿ ಏನೇನು ಹಾಕೋದು ಅಂತ. ಸೊ ನಾವು ಮನೇಲಿ ಮಾಡಿರೋವಂಥ ಧನಿಯಾ ಪುಡಿ 1 ಸ್ಪೂನ್ ಹಾಕ್ತಿದ್ದೀವಿ. ಖಾರ ನಿಮಗೆ ಖಾರ ನೋಡಿಕೊಂಡು ನಾವಿಲ್ಲಿ 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀವಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಬಿರಿಯಾನಿ ಪೌಡರ್. ಇದು ಬಿರಿಯಾನಿ ಪೌಡ್ರ್ ಯಾಕೆ ಹಾಕೋದಂದರೆ ನಿಮಗೆ ಬಿರಿಯಾನಿ ಫ್ಲೇವರ್ ಬರುತ್ತೆ ಅಂತ. ಸೊ ನೀವು ಬಿರಿಯಾನಿ ಫ್ಲೇವರ್ ಬಂದಾಗ ನಿಮ್ಮ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನೀವು ಬಿರಿಯಾನಿ ಪೌಡ್ರು ಮನೇಲಿ ಮಾಡಿರೋದು ಮನೇಲಿ ಹಾಕ್ಕೊಬೋದು, ಇಲ್ಲ ಅಂಗಡಿಯಲ್ಲಿ ತುಂಬ ಬ್ರ್ಯಾಂಡೆಡ್ ಬರುತ್ತೆ ಆ ಥರ ಅದನ್ನು ತಂದು 1 ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳಿ. ಮೇನ್ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡ್ರೆ ನೀವು ಗರಂ ಮಸಾಲೆ ಏನು ಹಾಕೋದು ಬೇಕಾಗಿಲ್ಲ, ಬಿಕಾಸ್ ಅದರಲ್ಲೇ ಎಲ್ಲ ಇರುತ್ತೆ, ಚಕ್ಕೆ ಲವಂಗ ಅವ್ರು ಅದೆಲ್ಲ ಹಾಕಿ ಮಾಡಿರ್ತಾರೆ. ಸೊ ಅದಕ್ಕೆ ಇವಾಗ ನಾವಿಲ್ಲಿ 2 ಪಾವಷ್ಟು ಅಕ್ಕಿ ತೊಗೊಂಡಿದ್ದೀವಿ. ಸೊ ನಾವು ಇದನ್ನು ನೆನೆಸಲ್ಲ, ಬಿಕಾಸ್ ನೆನೆಸಿದ್ರೆ ನುಣ್ಣಗಾಗ್ಬಿಡೋದು ಅಕ್ಕಿ. ಮೇನ್ ಅದನ್ನು ತಿಳ್ಕೊಳ್ಳಿ ನೀವು. ಯಾವತ್ತೇ ಆಗಲಿ ಅಕ್ಕಿನ 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ನೆನೆಸಿ ಹಾಕ್ಬಾರ್ದು. ತೊಳೆದಿದ್ದ ತಕ್ಷಣ ಅವಾಗೆ ಅದಕ್ಕೆ ಹಾಕ್ಬಿಡ್ಬೇಕು. ಇನ್ನೊಂದು ಮಸಾಲೆ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಾರ್ದು, ಅಕ್ಕಿ ಹಾಕ್ಬಿಟ್ಟು ಮಸಾಲೆ ಹಾಕಬೇಕು. ಸೊ ಅಕ್ಕಿನ ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದು ಫ್ರೈ ಮಾಡ್ಕೊಳ್ಳೋಣ. ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರ ಆ ಗ್ಲಾಸಲ್ಲಿ 1/2, ಅಲ್ಲಿಗೆ 1 ಪಾವಿಗೆ 2 ಗ್ಲಾಸು, 2 ಪಾವಿಗೆ 4 ಗ್ಲಾಸ್ ವಾಟರ್ ತೊಗೊಳ್ಳಿ. ಸೊ ನೋಡಿ ನಾವು 2 ಪಾವಿಗೆ ಆ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿನ 4 ಗ್ಲಾಸ್ ಹಾಕ್ತಾಯಿದ್ದೀವಿ. ವಾಟರ್ ಹಾಕಿದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸೀದೋಗಿರೋದು ತಳ ಹಿಡಿಯೋದೆಲ್ಲ ಬರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದರೆ ನೀವು ಮೇಲೆ ತುಪ್ಪ ಅಥವಾ ಮತ್ತೆ ನೀವು ಕಟ್ ಮಾಡಿರೋ ಪುದೀನ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಗಾರ್ಲಿಶ್ ಮಾಡ್ಕೊಳ್ಬೋದು. ನೀವು ಹೆಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು 1 ವಿಜಿಲ್ ಸಾಕು, ಬಾತೆಲ್ಲ 1 ವಿಜಿಲ್ ಕೂಗಿಸಿದ್ರೆ ಸಾಕು. ಇವಾಗ 1 ವಿಜಿಲ್ ಕೂಗಿದೆ. 1 ವಿಜಿಲ್ ಕೂಗಾದ್ಮೇಲೆ ಕೂಗಿದ ತಕ್ಷಣ ಇದು ಪ್ರೆಷರ್ ಎತ್ತಬೇಡಿ, ಗಂಜಿ ಥರ ಎಲ್ಲ ಇರುತ್ತೆ. ಸೊ ಅಕ್ಕಿ ನಿಮಗೆ ಬೆಂದಿರೋಂಗಿರಲ್ಲ. ಸೊ ಒಂದು 5 ನಿಮಿಷ ಆದಮೇಲೆ ಎತ್ತಿ. ಸೊ ಇದು ಪ್ರೆಷರ್ ಎದ್ಮೇಲೆ ನೋಡಿ ಈ ಥರ ಬಂದಿದೆ ಫ್ಲೇವರು. ಸೊ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ನಿಮಗೆ ಬೇಗ ಈಸಿಯಾಗಿ ಲಂಚ್ ಬಾಕ್ಸ್ಗೂ ಆಗುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ಮಕ್ಳಿಗೆ ಮೇಯ್ನು ಮಸಾಲೆ ಅನ್ಸಲ್ಲ. ಈಗಿನ ಕಾಲದ ಮಕ್ಳು ಯಾರೂ ಮಸಾಲೆ ಇಷ್ಟಪಡಲ್ಲ. ಸೊ ನಿಮಗೆ ಚೆನ್ನಾಗಿರುತ್ತೆ, ಬೇಗ ಕೂಡ ಮಾಡ್ಕೊಬೋದು. ಸೊ ನಿಮ್ಗೆ ಯಾವುದು ರುಬ್ಬೋದು ಎಲ್ಲ ಏನಿಲ್ಲ. ಸೊ ಇದೇ ಥರ ಇನ್ನೊಂದು ರೆಸಿಪಿನೂ ಇದೆ. ಸೊ ಪ್ಲೀಸ್ ನೋಡಿ, ನಮ್ಮ ಕಮೆಂಟ್ ಹಾಕಿ, ಇನ್ನಷ್ಟು ರೆಸಿಪಿಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.